ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶುಭ ಮುಂಜಾನೆ. ನಿಮ್ಮೆಲ್ಲರಿಗೂ ಸಮಾಧಾನ ಉಂಟಾಗಲಿ. ಈ ದಿನ ಕೂಡ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಸಮಸ್ಯೆಗಳನ್ನಲ್ಲ, ದೇವರ ವಾಕ್ಯವನ್ನು ಧ್ಯಾನಿಸಿರಿ. ಅದಕ್ಕೆ ಆಧಾರವಾಗಿ 2 ಕೊರಿಂಥ 4ನೇ ಅಧ್ಯಾಯ 18ನೇ ವಾಕ್ಯ, ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವವರಾಗಿದ್ದೇವೆ. ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದಿರುವಂಥದ್ದು ಸದಾ ಕಾಲವೂ ಇರುವುದು. ಪ್ರೀತಿಯುಳ್ಳ ದೇವಜನರೇ, ಯಾವುದೇ ಪರಿಸ್ಥಿತಿಯನ್ನು ಬದಲಾಯಿಸಲು ಇರುವ ದಾರಿಯನ್ನು ಮಾರ್ಕ 11ನೇ ಅಧ್ಯಾಯ 23ರಲ್ಲಿ ಯೇಸು ಸ್ವಾಮಿ ನಮಗೆ ತೋರಿಸಿದ್ದಾರೆ. ಏನು ಆ ವಾಕ್ಯ ಹೇಳುತ್ತದೆ? ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂಬುದಾಗಿ ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. ಬೇರೆ ಪದಗಳಲ್ಲಿ ಹೇಳುವುದಾದರೆ, ನಿರೀಕ್ಷೆ ಇಲ್ಲದ ಪರಿಸ್ಥಿತಿಗಳನ್ನು ಬದಲಾಯಿಸಬೇಕಾದರೆ ನೀವು ನಿಮ್ಮ ಬೆಟ್ಟಕ್ಕೆ ಮಾತನಾಡುವುದು ಅವಶ್ಯ. ಜನರು ಬೆಟ್ಟಕ್ಕೆ ಮಾತನಾಡುವುದನ್ನು ಬಿಟ್ಟು ಬೆಟ್ಟದ ಬಗ್ಗೆ ಮಾತನಾಡುವುದು ಒಂದು ದುರಾದೃಷ್ಟ ಸಂಗತಿಯಾಗಿದೆ. ಅದು ಪರಿಸ್ಥಿತಿಗಳನ್ನು ಬದಲಾಯಿಸಲಾರದು. ನಿಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಡ್ರಿ, ಆ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥ ವಾಕ್ಯವನ್ನು ಮಾತನಾಡ್ರಿ. ನೀವು ಸಮಸ್ಯೆಯನ್ನು ಮಾತನಾಡುತ್ತಾ ಇರೋದಾದರೆ ನೀವು ಸಮಸ್ಯೆಯೊಟ್ಟಿಗೆ ಒಂದು ಫ್ರೆಂಡ್ಶಿಪ್ಪನ್ನು ಇಟ್ಕೊಂಡಿದ್ದೀರ. ಸಮಸ್ಯೆಯೊಟ್ಟಿಗೆ ಫ್ರೆಂಡ್ಶಿಪ್ ಇಟ್ಕೊಳ್ಬೇಡ್ರಿ, ದೇವರ ವಾಕ್ಯದೊಂದಿಗೆ ನಿಮ್ಮ ಸಂಬಂಧ ಇರಬೇಕು. ಇವತ್ತು ಅನೇಕರ ಸಮಸ್ಯೆ ಏನಂದರೆ, ವಾಕ್ಯವನ್ನು ಧ್ಯಾನಿಸುತ್ತಾ ಇಲ್ಲ, ಸ್ತೋತ್ರ, ಸಮಸ್ಯೆಗಳನ್ನು ಧ್ಯಾನಿಸ್ತಾ ಇದ್ದಾರೆ. ಸಮಸ್ಯೆಯು ನಿಜವಾದದ್ದಲ್ಲ, ವಾಕ್ಯ ಮಾತ್ರವೇ ನಮ್ಮ ಸಮಸ್ಯೆಗಳಿಗೆ ಬಿಡುಗಡೆ ಕೊಡುವಂಥದ್ದಾಗಿದೆ. ನಿಮಗೆ ಬೇಕಾಗಿರುವುದು ನಿಮ್ಮ ಸಮಸ್ಯೆಯ ಕುರಿತಾಗಿ ವಾಕ್ಯ ಏನು ಹೇಳುತ್ತದೆ ಅದನ್ನು ಧ್ಯಾನಿಸಿರಿ. ನಿಮ್ಮ ಶರೀರದಲ್ಲಿ ಒಂದು ರೋಗ ಇರಬಹುದು, ಗಡ್ಡೆ ಇರಬಹುದು, ಅದರ ಬಗ್ಗೆ ಮಾತನಾಡಬೇಡ್ರಿ. ಅವುಗಳಿಗೆ ಬಿಡುಗಡೆ ಕೊಡುವಂಥ ದೇವರ ವಾಕ್ಯವನ್ನು ಪ್ರಕಟಿಸಿರಿ. ರೋಗವೇ, ಗಡ್ಡೆಯೇ, ನನ್ನ ಶರೀರದಿಂದ ನೀನು ಬಿಟ್ಟು ಹೋಗು, ಯೇಸುವಿನ ನಾಮದಲ್ಲಿ ಈ ಶರೀರ ಪವಿತ್ರಾತ್ಮನ ಆಲಯವಾಗಿದೆ ಎಂಬುದಾಗಿ ಮಾತನಾಡ್ರಿ. ಒಂದು ವೇಳೆ ನಿಮ್ಮ ಹಣಕಾಸಿನ ಸ್ಥಿತಿಯಲ್ಲಿ ನಿಮ್ಮ ಬದಲಾವಣೆಗೆ ಅಗತ್ಯ ಇರುವುದಾದರೆ ವಾಕ್ಯಶಾಸ್ತ್ರಕ್ಕೆ ಹೋಗಿರಿ. ನಿಮ್ಮ ಆರ್ಥಿಕ ಸಮೃದ್ಧಿಯ ಬಗ್ಗೆ ಮಾತನಾಡುವ ವಾಕ್ಯಗಳನ್ನು ಮಾತನಾಡ್ರಿ. 3ನೇ ಯೋಹಾನ 1ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೋಡ್ತೇವೆ, ಪ್ರಿಯನೇ, ನಿನ್ನ ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಕೊರತೆಗಳ ಮಧ್ಯದಲ್ಲಿ ಕೀರ್ತನೆಗಾರನ ಹಾಗೆ ಹೇಳ್ರಿ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೇನು. ಬಡತನದಲ್ಲಿ ಹೇಳ್ರಿ, ನಾನು ಐಶ್ವರ್ಯವಂತನಾಗಬೇಕೆಂಬುದಾಗಿ ದೇವರು ಬಡತನದಲ್ಲಿ ಸೇರುವುದರಿಂದ ಸ್ತೋತ್ರ, ನಾನು ತಿರುಗಿ ನನಗಾಗಿ ದೇವರು ಕೊಟ್ಟ ಐಶ್ವರ್ಯವನ್ನು ಪಡೀತೀನೆಂಬುದಾಗಿ ನೀವು ಮಾತನಾಡ್ರಿ. ನೀವು ಯೋಚಿಸಿದಷ್ಟು, ನೋಡುವಷ್ಟು ನೀವು ಏನು ಮಾಡಬೇಕಂದ್ರೆ ದೇವರ ವಾಕ್ಯವನ್ನು ಹೆಚ್ಚಾಗಿ ಧ್ಯಾನಿಸಬೇಕು. ದೇವರು ನಿಮಗೆ ಬಾಯನ್ನು ಕೊಟ್ಟಿದ್ದಾನೆ, ಅದು ಕೇವಲ ತಿನ್ನುವುದಕ್ಕೆ ಮಾತ್ರವಲ್ಲ, ದೇವರ ವಾಕ್ಯವನ್ನು ಮೆಲುಕು ಹಾಕುವುದಕ್ಕೆ, ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕೆ. ನೀವು ನಿಮ್ಮ ಸಮಸ್ಯೆಯ ಬದಲಾಗಿ ದೇವರ ವಾಕ್ಯವನ್ನು ಮಾತನಾಡುವಾಗ ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು, ಅದ್ಭುತವನ್ನು ಪಡೆಯುವಿರಿ. ಯೆಹೋಶುವ 1ನೇ ಅಧ್ಯಾಯ 8ನೇ ವಾಕ್ಯ ಹೇಳುತ್ತದೆ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರದಿರುವುದನ್ನೆಲ್ಲ ಕೈಗೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ಯೆಹೋಶುವನಿಗೆ ದೇವರು ಯಶಸ್ವಿಗಾಗಿ ಸರಳವಾದ ವಿಧಾನ ಕೊಡ್ತಾ ಇದ್ದಾರೆ. ಏನು? ವಾಕ್ಯವನ್ನು ಧ್ಯಾನಿಸುವುದು.
ಸಮಸ್ಯೆಯ ಬಗ್ಗೆ ದುಃಖಿಸುತ್ತಾ ನಿಮ್ಮ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡುವುದರ ಬದಲು ಆ ಪರಿಸ್ಥಿತಿಯಲ್ಲಿ ಬದಲಾವಣೆ ಮಾಡಿ ಆ ಪರಿಸ್ಥಿತಿಯ ಮೇಲಕ್ಕೆ ನಿಮ್ಮನ್ನು ಇಡಲು ದೇವರ ಬಲದ ಮೇಲೆ ಮತ್ತು ಆತನ ವಾಕ್ಯದ ಸಾಮರ್ಥ್ಯದ ಮೇಲೆ ಗಮನ ಇಡ್ರಿ. ಹಾಗಾದರೆ ಸಮಸ್ಯೆಯನ್ನಲ್ಲ, ಸಮಸ್ಯೆಗಳನ್ನು ಬಗೆಹರಿಸುವ ದೇವರ ವಾಕ್ಯದ ಕಡೆಗೆ ನಾವು ಗಮನ ಹರಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೇ, ಅನೇಕ ಸಾರಿ ನಿನ್ನ ವಾಕ್ಯ ಧ್ಯಾನಿಸುವ ಬದಲಾಗಿ ಧ್ಯಾನಿಸಬಾರದ ಸಂಗತಿಗಳನ್ನು ಧ್ಯಾನಿಸ್ತಾ ಇದ್ದಾವೆ. ನಮ್ಮನ್ನು ಕ್ಷಮಿಸ್ರಿ ದೇವರೇ. ನಿಮ್ಮ ವಾಕ್ಯ ಏನು ಹೇಳ್ತದೋ ಅದನ್ನು ನಾವು ಮಾತನಾಡಬೇಕಪ್ಪ. ನಮಗೆ ನಿಮ್ಮ ಕೃಪೆಯನ್ನು ತೋರಿಸು ಸ್ವಾಮಿ. ವಿಶೇಷವಾಗಿ ಕರ್ತನೇ, ಈ ಹೊಸ ದಿನಕ್ಕಾಗಿ ಸ್ತೋತ್ರ. ಈ ಹೊಸ ದಿನದಲ್ಲಿ ಕೂಡ ಸ್ವಾಮಿ ದೇವರೇ, ನಿನ್ನ ಮಕ್ಕಳನ್ನು, ಜನರನ್ನು, ಕುಟುಂಬವನ್ನು ನೀವು ಬ್ಲೆಸ್ ಮಾಡಿರಿ. ಈ ದಿನ ಅವರಿಗೆ ಆಶೀರ್ವಾದದಾಯಕವಾಗಿರಲಿ ಸ್ವಾಮಿ. ನಿನ್ನ ಕೃಪೆ ಉಂಟಾಗಲಿ ಸ್ವಾಮಿ. ನೀವು ಬಲಪಡಿಸಿ ಈ ದಿನ ಕರ್ತನೆ, ನಿನ್ನ ಮಕ್ಕಳ ಜೀವನದಲ್ಲಿ ಅದ್ಭುತ ನಡೆಯಲಿ. ಈ ದಿನ ನಮ್ಮೊಂದಿಗೆ ಇರಬೇಕು, ನಮ್ಮನ್ನು ನಡೆಸಬೇಕು. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಕರ್ತನ ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.